ಆಕಾಶವಾಣಿ ಮೈಸೂರು. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ರಚನೆ ಬಿಎಸ್ ರಾಜಾರಾಮ್. ಪ್ರಸ್ತುತಿ ಉಮೇಶ್ ಎಸ್. ಆಕಾಶವಾಣಿ ಮೈಸೂರು ಶ್ರೋತೃಗಳೇ, ಚೆನ್ನಾಗಿದ್ದೀರಾ? ಎಲ್ಲ ಈ ಕಸ್ತೂರಿ ಮತ್ತೆ ಎಲ್ಲಿಂದ ಮೈಕ್ ಮುಂದೆ ಬಂದ ಅಂತ ಆಶ್ಚರ್ಯ ಪಡಬೇಡಿ. ಸುಮಾರು 75 ವರ್ಷಗಳ ನಂತರ ಮತ್ತೆ ನಿಮ್ಮನ್ನು ನಗಿಸೋಣ ಅಂತ ಅಶ್ರೀರವಾಗಿದ್ದರೂ ಆಕಾಶವಾಣಿಯಾಗಿ ಬಂದಿದ್ದೀನಿ, ವಾರಕ್ಕೊಂದು ಕಸ್ತೂರಿ ಮಾತ್ರೆ ಕೊಡೋದಕ್ಕೆ. ಪ್ರಸಂಗ ಬೆರಣಿ ಬೀರಮ್ಮನ ಲೆಕ್ಕಾಚಾರ. 1940ರ ದಶಕ. ಆಗಿನ್ನೂ ಇವತ್ತಿನ ಹಾಗೆ ಗ್ಯಾಸ್ ಸ್ಟೌವು, ಕರೆಂಟ್ ಒಲೆ, ಗೀಸರು, ಸೋಲಾರು, ಇಂಡಕ್ಷನ್ನು ಇವೆಲ್ಲ ಇಲ್ಲಿವೇ ಇಲ್ಲದ ಕಾಲ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕಟ್ಟಿಗೆ ಅಥವಾ ಇದ್ದಲು ಒಲೆ. ಸ್ವಲ್ಪ ಸ್ಥಿತಿವಂತರಾದರೆ ಸೀಮೆ ಎಣ್ಣೆ ಸ್ಟೌವು. ಸಗಣಿಯಿಂದ ಮಾಡಿದ ಬೆರಣಿ ಎಲ್ಲರ ಮನೆಯಲ್ಲೂ ಇರ್ತಿತ್ತು. ಅದಿಲ್ಲದೆ ಕಟ್ಟಿಗೆ ಇದ್ದಿಲು ಒಲೆಗಳು ಉರಿಯಲ್ಲ, ಸಾಂಬ್ರಾಣಿ ಹೊಗೆ ಹಾಕೋಕ್ಕಾಗೋಲ್ಲ. ವಾರಕ್ಕೊಂದು ಸರ್ತಿ ವರ್ತನೆ ಹಾಗೆ ಬೆರಣಿ ಮಾರೋರು ಮನೆಗೇನೆ ಪುಟ್ಟಿ ತುಂಬ ಹೊತ್ಕೊಂಡು ಬರ್ತಿದ್ರು, ಮಾರ್ತಿದ್ರು. ಬೀರಮ್ಮ, ಬಾಮ್ಮ, ಎಷ್ಟಿದೆ ಬೆರಣಿ? ಸುಮಾರು 100 ಜೊತೆ ಇದೆ ಅಮ್ಮ. ಚೆನ್ನಾಗಿ ಒಣಗಿದ್ಯೋ? ಉರಿಯತ್ತೋ? ತುಪ್ಪ ಉಯ್ದಂಗ್ ಉರಿತದಮ್ಮ, ಹಚ್ಚು ನೋಡಿ. ಹಾಗಾದ್ರೆ 60 ಜೊತೆ ಕೊಡು ನೋಡೋಣ. 1 2 3 4 5 6 ಅಂದಂಗೆ ನಿಮ್ ಸೊಸೆಗೆ ಎಷ್ಟು ಮಕ್ಳವ್ವ? 8 ಮಕ್ಕಳು ಬೀರಮ್ಮ. ಒಳ್ಳೇದವ್ವ, ಚೆನ್ನಾಗಿ ಬಾಳಿ ಬದುಕ್ಲಿ 8ವೆ. 9 10 11 12 13 14 15 16. ಅವ್ವ, ಇವತ್ತೆಷ್ಟವ ತಾರೀಕು? 26. ಯಜಮಾನ್ರಿಗೆ ಸಂಬಳ ಬರೋಕ್ಕೆ ಇನ್ನು 5 ದಿವಸ ಇದೆ. 26 ಆಗೋಯ್ತಾ? ಇಷ್ಟು ಬೇಗ? 27 28 29 30. ಅವ್ವ, ನಿಮ್ ಹಿರಿ ಮಗನ್ಗೆ ಸಂಬಳ ಎಷ್ಟವ್ವ? ಕೆಲ್ಸಕ್ಕೆ ಹೋಗುವಾಗ ದೊಡ್ಡ ಸಾಹೇಬ್ರಂಗೆ ಪರಂಗಿ ಟೋಪಿ ಹಾಕ್ತಾರಲ್ಲ. ಅಯ್ಯೋ ಬಿಡು ಬೀರಮ್ಮ, 1000 ರೂಪಾಯಿ ಖರ್ಚು ಮಾಡಿ ಓದಿ ಹ್ಯಾಟು ಬೂಟು ಹಾಕೊಂಡು ಸಾಹೇಬ್ರುಗಳಿಗೆ 3 ಹೊತ್ತು ಕೈ ಮುಗಿದ್ರು ತಿಂಗಳಿಗೆ 35 ಕಾಗದದ ಚೂರ್ ತರ್ತಾನಷ್ಟೇ. 35? ಕಡಿಮೆ ಏನಿಲ್ಲ. 36 37 38 39. ಅವ್ವ, ನೀವ್ ಹುಟ್ಟಿರೋ ಸೀರೆ ಎಷ್ಟ್ ಚಂದಾಗೈತೆ. ಎಷ್ಟ್ರವ ಬೆಲೆ ಈ ಸೀರೆಗೆ? ಅಯ್ಯೋ, ಈಗಿನ ಬೆಲೆ ಏನ್ ಕೇಳ್ತೀಯ ಬೀರಮ್ಮ? ಜರಿದಲ್ಲ ಗಿರಿದಲ್ಲ. ಆದ್ರೂ ನೋಡು, 46 ರೂಪಾಯಿ ಕೊಟ್ಟು ತಂದಿದಾರ ನಮ್ಮ ಮನೆಯವರು. ಏನು 46 ರೂಪಾಯಿ? ನಿಮ್ಮಂತ ಪುಣ್ಯವಂತರು ಕೊಡ್ಬೋದು, ಉಡ್ಬೋದು. 47 48. ಲೆಕ್ಕ ನೋಡ್ಕೊಳ್ಳಿ ಅವ್ವ, ನನ್ ಹಾಳ್ ಮರ್ವೇಲಿ ಬೆರಣಿ ಲೆಕ್ಕ ಕಡಿಮೆ ಬಂದಿತ್ತು. 49 50. ಅವ್ವ, ಎಷ್ಟ್ರವ ವಯಸ್ಸು ನಿಮ್ಗೆ? ಅಯ್ಯ, ಅದನ್ ಕಟ್ಕೊಂಡ್ ಹಿಂಗೇನ್ ಬೀರಮ್ಮ, ಹಾಕು ಬೆರಣಿನ. ಹಂಗಲ್ಲವ್ವ, ನಿಮ್ ಹಾಗೆ ನನ್ಗೊಬ್ಳು ಮಗಳಿದ್ಲು. ಹುಟ್ಟಿದ 3 ತಿಂಗಳಲ್ಲೇ ಸತ್ತೋದ್ಲು. ಅವಳಿದ್ದಿದ್ರೆ ಈಗ ಅವಳಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ತಿಳ್ಕೊಳಕ್ ನಾ ಕೇಳಿದ್ದು. ನನ್ಗೀಗ 55 56. ನನ್ನ ಮಗಳಿದ್ದಿದ್ರೆ ಅವಳಿಗೂ ಇಷ್ಟಯ ಇದ್ದಿರ್ಬೋದು. 57 58 59 60. ನೋಡ್ಕೊಳ್ಳಿ ಅವ್ವ, ಕೊಸ್ರಿಗೆ ಅಂತ ಇನ್ನೊಂದ್ ಜೊತೆ ಹಾಕಿದೀನಿ. ಅತ್ತೆಮ್ಮ, ಈ ಕಡೆ ಬನ್ನಿ. ಒಲೆ ಉರಿ ಹಾಕೋಣ ಅಂದ್ರೆ ಒಂದು ಬೆರಣೇನೂ ಇಲ್ವಲ್ಲ. ಏನ್ ಹೇಳ್ತಾ ಇದೀಯಾ? ಮೊನ್ನೆ ತಾನೇ ಬೀರಮ್ಮ 60 ಜೊತೆ ಸೊಗ್ಸಾಗಿರೋ ಬೆರಣಿ ಎಣ್ಸ್ಕೊಟ್ಬಿಟ್ಟು ಹೋದ್ಲಲ್ಲ. ನಾನೇ ನಿಂತ ಹಾಕಿಸ್ಕೊಂಡಿದೀನಿ. ನನ್ನೆದ್ರಿಗೆ ಎಣ್ಸಿದಾಳೆ. ಕೊಸರಿಗೆ ಬೇರೆ 1-2 ಜಾಸ್ತಿ ಬೇರೆ ಹಾಕ್ಬಿಟ್ಟು ಹೋಗಿದಾಳಲ್ಲಮ್ಮ. ನೀವೇ ಎಣ್ಸಿದ್ರೋ ಅಥವಾ ಆ ಬೀರಮ್ಮನ್ ಹರಟೆ ಬಲೆಗ್ ಬಿದ್ದು ಎಣಿಕೆ ಮರ್ತಿದ್ರೋ? ಅಂತೂ ಬೆರಣಿ ಖಾಲಿ ಆಗಿದೆ. ಈಗ ನೀರ್ ಕಾಯಿಸೋದ್ ಹೇಗೆ? ಅಡುಗೆ ಮಾಡೋದ್ ಹೇಗೆ? ಅಯ್ಯೋ, ಆ ಬೆರಣಿ ಬೀರಮ್ಮನ್ ಲೆಕ್ಕಾಚಾರ
ತಂತಲ್ಲ ಗ್ರಹಚಾರ. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ರಚನೆ BS ರಾಜಾರಾಮ್. ಪ್ರಸಂಗದ ಪಾತ್ರ ನಿರ್ವಹಣೆ ಆರ್ ಲೋಕೇಶ್ವರಿ, ಬಿಜಿ ಕವಿತಾ ಹಾಗೂ ಅರ್ಚನಾ ಆರ್ಯ. ಪ್ರಸ್ತುತಿ ಉಮೇಶ್ SS.